ಟೆಲಿಗ್ರಾಮ್ ಅನ್ನು ಬ್ಲಾಕ್ ಮಾಡಲಾಗಿದೆ. ಜೂನ್ 30ರವರೆಗೆ ಮೆಸೇಜ್ ಎಡಿಟಿಂಗ್ ಟೂಲ್ ನಿಷ್ಕ್ರಿಯಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ವದಂತಿಗಳನ್ನು ಹರಡ್ತಾ ಇದ್ದಾರೆ. ಜೊತೆಗೆ ಸುಮ್ಮನೆ ಕ್ವಶನ್ ಪೇಪರ್ಗಳನ್ನು ಹಾಕಲಾಗ್ತಾ ಇದೆ. ಇದು ಅನಗತ್ಯ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಟೆಲಿಗ್ರಾಮ್ ಆಪ್ ಅನ್ನ ತಾತ್ಕಾಲಿಕವಾಗಿ ಬ್ಲಾಕ್ ಮಾಡಲಾಗಿದೆ. ನೀಟ್ ಎಕ್ಸಾಮ್ನ ಕ್ವಶನ್ ಪೇಪರ್ ಲೀಕ್ ಆದ ಕಾರಣಕ್ಕಾಗಿ ದೇಶದಾದ್ಯಂತ ವಿದ್ಯಾರ್ಥಿಗಳ ಆಕ್ರೋಶವನ್ನ ಕೇಂದ್ರ ಸರ್ಕಾರ ಎದುರಿಸಬೇಕಾಯಿತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆಗಳಾಗ್ತಾ ಇದೆ. 21ನೇ ತಾರೀಕು ಮರುಪರೀಕ್ಷೆ. ಅದಕ್ಕೂ ಮುಂಚಿತವಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಇನ್ನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ವಾಯುಸೇನೆಯ ವಿಮಾನಗಳ ಮುಖಾಂತರ ಸಾಗಾಟ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡಿದೆ. ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ದೇಶದ 18 ಸ್ಥಳಗಳಿಗೆ ವಾಯುಸೇನೆಯ ವಿಮಾನಗಳು ಪ್ರಶ್ನೆ ಪತ್ರಿಕೆಯನ್ನ ಹೊತ್ತು ತರಲಿದ್ದಾವೆ. C-17 ವಿಮಾನ ಅಂದ್ರೆ ಗ್ಲೋಬ್ ಮಾಸ್ಟರ್ ವಿಮಾನ, ಈ ವಿಮಾನವನ್ನ ಬಳಸಿ ಮತ್ತು ಹೆಲಿಕಾಪ್ಟರ್ಗಳನ್ನು ಬಳಸಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ 18 ಸ್ಥಳಗಳಿಗೆ ರವಾನಿಸಲಾಗುತ್ತೆ. C-17 ಗ್ಲೋಬ್ ಮಾಸ್ಟರ್ ವಿಮಾನ, ಬೋಯಿಂಗ್ C-17 ಬೃಹತ್ ಗಾತ್ರದ ಸರಕು ಸಾಗಾಣೆಯ ವಿಮಾನ ಇದು. ಇದನ್ನ ಬಳಸಿ ಪ್ರಶ್ನೆ ಪತ್ರಿಕೆಯನ್ನ ದೇಶದ 18 ಕಡೆಗಳಿಗೆ ಸಾಗಿಸಲಾಗುತ್ತೆ. ಜೊತೆಗೆ ಹೆಲಿಕಾಪ್ಟರ್ಗಳನ್ನ ಕೂಡ ಬಳಸಲಾಗುತ್ತೆ. ದೇಶದ ವಾಯುಸೇನೆಯ ಹೆಲಿಕಾಪ್ಟರ್ಗಳನ್ನ ಇದಕ್ಕಾಗಿ ಬಳಸಿಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗಿರೋ. ಇಪ್ಪತ್ತೊಂದಕ್ಕೆ ಪರೀಕ್ಷೆ. ಇದರ ಮಧ್ಯೆ ಜಾಲತಾಣಗಳಲ್ಲಿ ವದಂತಿಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಪರೀಕ್ಷೆ ಮುಂದೂಡಿಕೆಯಾಗಿದೆ ಅಂತ ವದಂತಿ, ಕ್ವಶನ್ ಪೇಪರ್ ಮತ್ತೆ ಲೀಕ್ ಆಗಿದೆ ಅನ್ನುವಂಥ ವದಂತಿ, ಇದನ್ನೆಲ್ಲ ಸೃಷ್ಟಿಸಲಾಗ್ತಾ ಇದೆ. ಕೆಲ ವಿಘ್ನ ಸಂತೋಷಿಗಳು ಈ ಸುಳ್ಳು ಮಾಹಿತಿಯನ್ನು ಹರಡ್ತಾ ಇದ್ದಾರೆ. ಈಗ ಪರೀಕ್ಷಾ ಪ್ರಾಧಿಕಾರ, ಪರೀಕ್ಷಾ ಸಂಸ್ಥೆ ಇದನ್ನೆಲ್ಲ ನಂಬಬೇಡಿ ಎನ್ನುವಂತ ಸೂಚನೆಯನ್ನು ಕೊಟ್ಟಿದೆ. ಈ ವದಂತಿಗಳನ್ನು ನಂಬಬೇಡಿ ಅಂತ. 22 ಲಕ್ಷ ವಿದ್ಯಾರ್ಥಿಗಳ ಎಕ್ಸಾಮ್ ಬರೆಯೋರಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಕೊನೆಗೂ ತಪ್ಪಿನಿಂದ ಪಾಠ ಕಲ್ತಂಗಿದೆ ಕೇಂದ್ರ ಸರ್ಕಾರ. ಹೌದು ರಕ್ಷಿತ್, ಏನಂದ್ರೆ ಮೇ 3ನೇ ತಾರೀಕು ನಡೆದಂತಹ ಒಂದು ನೀಟ್ ಪರೀಕ್ಷೆಯ ನಂತರದಲ್ಲಿ ಆದಂತಹ ಅವಾಂತರಗಳನ್ನು ನಾವು ನೋಡ್ತಾ ಇದ್ವಿ. ಒಂದ್ ಕಡೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಈ ಸೋರಿಕೆ ನಂತರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ರು. ಇದಾದ ಎಲ್ಲಾ ಬೆಳವಣಿಗೆಗಳಿಂದ ಎಚ್ಚೆತ್ತುಕೊಂಡಂತಹ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಇದೀಗ ಈ ಏನು ಜೂನ್ 21ನೇ ತಾರೀಕು ನಡೆಯುವಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿರುವಂತದ್ದು. ಈ ಬಾರಿ ಪ್ರಶ್ನೆ ಪತ್ರಿಕೆಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸೋದಕ್ಕೆ ವಾಯುಸೇನೆಯ ಹೆಲಿಕಾಪ್ಟರ್ಗಳನ್ನ ಮತ್ತು ವಿಮಾನಗಳನ್ನು ಕೂಡ ಬಳಕೆ ಮಾಡ್ತಿರುವಂತದ್ದು. ಮುಖ್ಯವಾಗಿ ಈ ಬಾರಿಯ ಏನ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಜೂನ್ 22ವರೆಗೂ ಕೂಡ ದೇಶಾದ್ಯಂತ ಟೆಲಿಗ್ರಾಮ್ ಅನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡಲಾಗಿರುವಂತದ್ದು. ಯಾಕಂದ್ರೆ ಟೆಲಿಗ್ರಾಮ್ ನಲ್ಲಿ ಈ ಹಿಂದೆನೂ ಕೂಡ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ವದಂತಿಗಳನ್ನು ಕೂಡ ಹಬ್ಬಿಸಲಾಯಿತು. ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡಿದ್ದೀವಿ ಅಂತ ಕೂಡ ಪೋಸ್ಟ್ ಮಾಡಲಾಗಿತ್ತು. ಹೀಗಾಗಿ ಮುಖ್ಯವಾಗಿ ಟೆಲಿಗ್ರಾಮ್ ಅನ್ನ ಕಠಿಣವಾಗಿ ಹಿಡಿತದಲ್ಲಿ ಹಿಡ್ಕೋದಕ್ಕೆ ಈಗ ಕೇಂದ್ರ ಸರ್ಕಾರ ಟೆಲಿಗ್ರಾಮ್ ಅನ್ನ ಜೂನ್ 22ವರೆಗೂ ಕೂಡ ಕಂಪ್ಲೀಟ್ ಆಗಿ ನಿಷೇಧ ಮಾಡಲಾಗಿರುವಂತದ್ದು. ಜೊತೆಗೆ ಮರುಪರೀಕ್ಷೆ ನಡೆಸೋದಕ್ಕೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಏನಿದೆ ಅದು ಸಾಕಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡಿದೆ. ಈ ಬಾರಿ ಏನು ರಾಷ್ಟ್ರೀಯ ಭದ್ರತೆ ಇರುವಂತಹ ಸಿಬ್ಬಂದಿಗಳು ಕೂಡ ಇದರಲ್ಲಿ ಬಳಕೆ ಮಾಡ್ಕೊಳ್ಳೋಕೆ ವಾಯುಸೇನೆಯ ಮುಖಾಂತರವಾಗಿಯೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸೋದಕ್ಕೆ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಸದ್ಯಕ್ಕೆ ಇವತ್ತಿನ ದೊಡ್ಡ ಬೆಳವಣಿಗೆ ಅಂತಂದ್ರೆ ಅದು ಟೆಲಿಗ್ರಾಮ್ ಅನ್ನ ದೇಶಾದ್ಯಂತ ಜೂನ್ 22ವರೆಗೂ ಕೂಡ ಬ್ಯಾನ್ ಮಾಡಿರುವಂತದ್ದು. ರಕ್ಷಿತ್, ಧನ್ಯವಾದ ಮುತ್ತಪ್ಪ ಮಾಹಿತಿಗೆ. ಕೇಂದ್ರ ಸರ್ಕಾರ ಇನ್ನೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಿರಪ್ಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಆದೇಶವನ್ನು ಮಾಡಿದೆ. ಔಷಧ ಮಳಿಗೆಗಳು ವೈದ್ಯರ ಚೀಟಿ ಇಲ್ಲದೆ ಸಿರಪ್ಗಳನ್ನು ಮಾರಾಟ ಮಾಡುವಂತಿಲ್ಲ. ಅಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಸಿರಪ್ಗಳನ್ನು ಮಾರಾಟ ಮಾಡಂಗಿಲ್ಲ ಅನ್ನೋ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ ಮಕ್ಕಳು ಮೃತಪಟ್ಟಂತ ಘಟನೆಗಳು ನಡೆದಿತ್ತು.
ಈ ಕಾರಣಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೆಮ್ಮಿದೆ, ಶೀತ ಇದೆ ಅನ್ನೋ ಕಾರಣಕ್ಕಾಗಿ ಮೆಡಿಕಲ್ ಶಾಪಿಗೆ ಹೋಗಿ ತಾವು ಬಯಸಿದ ರೀತಿಯಲ್ಲಿ ಸಿರಪ್ಗಳನ್ನು ಪಡ್ಕೊಂಡು ಬರೋದಕ್ಕೆ ಅವಕಾಶ ಇಲ್ಲ. ಇನ್ನು ಮುಂದೆ ವೈದ್ಯರ ಚೀಟಿ ಇರಬೇಕು, ಪ್ರಿಸ್ಕ್ರಿಪ್ಷನ್ ಇರಬೇಕು. ಒಂದು, ಮಕ್ಕಳ ಸಾವುಗಳು ಸಂಭವಿಸಿದ್ದು, ಮತ್ತೊಂದು ಈ ಕೆಮ್ಮಿನ ಸಿರಪ್ಗಳನ್ನು ಅಮಲು ಪದಾರ್ಥದ ರೀತಿಯಲ್ಲಿ ಬಳಸುವಂಥ ಘಟನೆಗಳು ನಡೀತಾ ಇದ್ದಾವೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು. ರಾಜ್ಯದ ಜೈಲುಗಳು ಕೈದಿಗಳ ಪಾಲಿಗೆ ರೆಸಾರ್ಟ್ ಆಗಿ ಬದಲಾಗಿದೆ ಅನ್ನುವಂಥ ಟೀಕೆ ಹಲವು ಸಂದರ್ಭದಲ್ಲಿ ವ್ಯಕ್ತವಾಗಿದೆ ಮತ್ತು ಅದಕ್ಕೆ ಪೂರಕವಾದಂತಹ ಹಲವು ಘಟನೆಗಳು ನಡೆದಿದೆ. ಆದರೂ ಇನ್ನೂ ಇಲಾಖೆ ಪಾಠ ಕಲ್ತಿಲ್ಲ. ಧಾರವಾಡ ಸೆಂಟ್ರಲ್ ಜೈಲಲ್ಲಿ ಕೈದಿಗಳ ಬಿಂದಾಸ್ ಜೀವನಕ್ಕೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಜೈಲಿನ ಒಳಗೆ ಸ್ಮಾರ್ಟ್ ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಕೈದಿಗಳು. ತಮಗೆ ಇಷ್ಟವಾದಂತ ಅಡಿಗೆ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಚಿಕನ್ನು, ಮಟನ್ನು ಅಂತ ತಮಗೆ ಬೇಕಾದ ರೀತಿಯಲ್ಲಿ, ರೆಸ್ಟೋರೆಂಟ್ ರೀತಿಯಲ್ಲಿ, ರೆಸಾರ್ಟ್ ರೀತಿಯಲ್ಲಿ ಜೈಲನ್ನ ಮಾರ್ಪಾಡು ಮಾಡಿಕೊಂಡಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಿ ಫೋಟೋಗಳನ್ನ. ಜೈಲಿನ ಒಳಭಾಗದ ದೃಶ್ಯಗಳಿವು. ತಮಗೆ ಬೇಕಾದ ರೀತಿಯಲ್ಲಿ ಅಡುಗೆ ಮಾಡ್ತಾ, ಚಿಕನ್ನು, ಮಟನ್ನು ಅಂತ ಪಾರ್ಟಿ ಗೀಟಿ ಮಾಡ್ತಾ, ಸ್ಮಾರ್ಟ್ ಫೋನ್ಗಳನ್ನು ಬಳಸ್ತಾ ಕೈದಿಗಳ ಹಾಯಾಗಿದ್ದಾರೆ. ಪ್ರತಿ ಬಾರಿ ಗೃಹ ಸಚಿವರದೊಂದು ಸಿದ್ಧ ಉತ್ತರ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ, ಸರಿ ಮಾಡ್ತೀವಿ. ಯಾರೋ ಹೋಮ್ ಮಿನಿಸ್ಟರ್ ಇದ್ದಾಗಲೂ ಕೂಡ ಇದೇ ರೀತಿಯ ಸಿದ್ಧ ಉತ್ತರ, ರೆಕಾರ್ಡೆಡ್ ಸ್ಟೇಟ್ಮೆಂಟು. ಆದರೆ ಜೈಲು ಹೆಂಗಾಗಿದೆ ಅಂತಂದ್ರೆ ಕೈದಿಗಳ ಪಾಲಿಗೆ ರೆಸಾರ್ಟ್ ಆಗಿದೆ. ಮರ್ಡರ್ ಮಾಡಿ, ರೇಪ್ ಮಾಡಿ, ಕಳ್ಳತನ ಮಾಡಿ, ದರೋಡೆ ಮಾಡಿ ಜೈಲು ಸೇರಿದವರು ಜೈಲಿನ ಒಳಗೆ ತಮಗೆ ಬೇಕಾದ ರೀತಿಯಲ್ಲಿ ಬದುಕ್ತಾರೆ. ಸ್ಮಾರ್ಟ್ ಫೋನ್ ಇದೆ ಕೈದಿಗಳ ಕೈಯಲ್ಲಿ. ತಮಗೆ ಬೇಕಾದವರ ಹತ್ರ ಫೋನ್ ಮಾಡ್ತಾರೆ, ಡೀಲಿಂಗ್ಗಳನ್ನು ಜೈಲಿನ ಒಳಗೆ ಕೂತು ಮಾಡ್ತಾರೆ. ತಮಗೆ ಬೇಕಾದ ರೀತಿಯಲ್ಲಿ ಆಹಾರ ಸಿದ್ಧಪಡಿಸ್ಕೊಳ್ತಾರೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತ. ಧಾರವಾಡ ಸೆಂಟ್ರಲ್ ಜೈಲಿನ ದೃಶ್ಯ ಇದು, ಫೋಟೋ ಇದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಅಂಗಡಿ ಫೋನ್ ಸಂಪರ್ಕದಲ್ಲಿ. ಪರಮೇಶ್ವರ್, ಇದು ಯಾವಾಗಿನದ್ದು ಫೋಟೋ ಮತ್ತು ಯಾರ್ಯಾರ ಕೈದಿಗಳು, ಇದರ ಬಗ್ಗೆ ಏನಾದರೂ ಡೀಟೇಲ್ ಇದೆಯಾ? ಎಸ್ ರಕ್ಷಿತ್, ಏನಂತಂದ್ರೆ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಸದ್ಯ ಈಗ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ಲಾಗ್ತಾ ಇದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಫೋಟೋಗಳು ಕೂಡ ಸದ್ಯ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ಇದು ಕಳೆದ 1.5 ರಿಂದ 2 ತಿಂಗಳ ಒಳಗಡೆ ಇರ್ತಕ್ಕಂಥ ಒಂದು ಫೋಟೋಸ್ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಅಲ್ಲಿ ಏನಂತಂದ್ರೆ ಒಳಗಡೆ ಈ ಸ್ಮಾರ್ಟ್ ಫೋನ್ಗಳನ್ನಾಗಿರ್ಬೋದು, ಜೊತೆಗೆ ಒಳಗಡೆ ಈ ಒಂದು ಚಿಕನ್ ಅನ್ನ ಮಾಡಿಕೊಂಡು ಊಟ ಮಾಡ್ತಿರ್ತಕ್ಕಂಥ ಕೆಲವೊಂದಿಷ್ಟು ಫೋಟೋಸ್ಗಳು ಕೂಡ ಸದ್ಯ ಈಗ ಬಿಡುಗಡೆ ಆಗಿರುವಂತದ್ದು. ಯಾಕಂತಂದ್ರೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಭೇಟಿಯನ್ನ ಕೊಟ್ಟ ಬಳಿಕವೂ ಕೂಡ ಈ ರೀತಿಯಾಗಿ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ಲಾಗ್ತದೆ ಅನ್ನೋದಕ್ಕೆ ಫೋಟೋಗಳು ವೈರಲ್ ಆಗ್ತಾ ಇದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸಾಕಷ್ಟು ಬಾರಿ ಈಗಾಗಲೇ ಕಳೆದ 1 ವಾರದಿಂದ ಧಾರವಾಡ ಕೇಂದ್ರ ಕಾರಾಗೃಹ ಸದ್ಯ ಈಗ ಏನು ಚಾಲ್ತಿ ಅಂದ್ರೆ ಈಗಾಗಲೇ ಏನಂತಂದ್ರೆ ಧಾರವಾಡ ಕೇಂದ್ರ ಕಾರಾಗೃಹ ಕೂಡ ಈಗ ಪ್ರಮುಖವಾಗಿ ಸಾಕಷ್ಟು ಇಂಥ ಒಂದು ಪ್ರಕರಣಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಜೈಲರು ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಈ ಒಂದು ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಕೈದಿಗಳು ನಾವು ಫೋಟೋಗಳಲ್ಲಿ ನೋಡ್ತಾ ಇದ್ದೇವೆ, ಫೋನ್ ಚಾರ್ಜರ್ ಕೂಡ ಇದೆ, ಜೊತೆಗೆ ಅಲ್ಲಿ ಸ್ಮಾರ್ಟ್ ಫೋನ್ಗಳಿದೆ, ಕೀಪ್ಯಾಡ್ ಫೋನ್ಗಳಿದೆ. ಕೈದಿಗಳು ರಾಜಾರೋಷವಾಗಿ ಅಂದ್ರೆ ಇವರು ಬಾರ್ ಅಲ್ಲಿ ಇದಾರ ಅಥವಾ ಜೈಲಲ್ಲಿ ಇದಾರ ಅನ್ನೋದು ಕೂಡ ಇದು ಪ್ರಶ್ನೆ ಸದ್ಯ ಈಗ ಸ್ಥಳೀಯದಲ್ಲಿ ಕೇಳಿ ಬರ್ತಿರುವಂತದ್ದು. ಇನ್ನು ಸಂಬಂಧಪಟ್ಟಂತಹ ಈ ಜೈಲರ ಯಾವ ರೀತಿ ಈ ಒಂದು ಕೈದಿಗಳಿಗೆ ಒಳಗಡೆ ಎಲ್ಲವನ್ನೂ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಎಲ್ಲ ಒಂದ್ ಕಡೆ ಇವರೇ ಮುಂದಾಕಿದಾರೆ ಅನ್ನೋ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇದೆ. ರಕ್ಷಿತ್, ಥ್ಯಾಂಕ್ ಯು ಪರಮೇಶ್ವರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.